ರಾಮಚಂದ್ರ, ನನಗೆ ಬಹಳ ಸಂತೋಷವಾಗಿದೆ. ವಾನರ ವೀರ ಅತ್ಯುತ್ಸಾಹ, ಅಪಾರ ಪರಾಕ್ರಮವನ್ನು ಕಂಡು ಬಹಳ ಆನಂದವಾಗಿದೆ. ನಮ್ಮ ವಾನರ ವೀರರು ಅಪಾರ ಸಂಖ್ಯೆಯ ರಾಕ್ಷಸರನ್ನು ಸಂಹಾರ ಮಾಡಿದರು, ಸಾಕಷ್ಟು ಹಾನಿಯನ್ನು ಉಂಟು ಮಾಡಿದರು. ಭಲೆ ವಾನರೇಂದ್ರ, ಭಲೆ. ನನಗೂ ಬಹಳ ಆನಂದವಾಗುತ್ತಿದೆ. ನಮ್ಮ ವಾನರರು ತೋರುತ್ತಿರುವ ಪರಾಕ್ರಮವನ್ನು ಕಂಡು ಕೇಳಿ ನನಗೆ ಬಹಳ ರೋಮಾಂಚನವಾಗುತ್ತಿದೆ. ಇದೇ ಉತ್ಸಾಹ, ಇದೇ ಪರಾಕ್ರಮ ಪ್ರದರ್ಶನ ಹೀಗೆ ಮುಂದುವರಿದರೆ ನಮ್ಮ ಜಯ ಹತ್ತಿರವಾಗುತ್ತದೆ. ಖಂಡಿತ ಅದು ಸಾಧ್ಯವಾಗುತ್ತದೆ ರಾಮಚಂದ್ರ. ನಮ್ಮ ವಾನರರ ವೇಗದ ಮುಂದೆ ರಾಕ್ಷಸರು ಮೂಕ ವಿಸ್ಮಿತರಾಗಿ ಪೆಟ್ಟು ತಿನ್ನುತ್ತಾ ನೆಲಕ್ಕುರುಳುತ್ತಿದ್ದಾರೆ. ಭಯವೇನೆಂದರೆಂದೇ ಅರಿಯದ ನಮ್ಮ ವಾನರ ವೀರರು ಆ ರಾಕ್ಷಸರನ್ನು ನಿರ್ದಯವಾಗಿ ಬಲಿ ಹಾಕುತ್ತಿದ್ದಾರೆ. ರಾಮನಾಮವೇ ನಮಗೆಲ್ಲ ಸ್ಫೂರ್ತಿಯಾಗಿದೆ, ಚೈತನ್ಯವಾಗಿದೆ ರಾಮಚಂದ್ರ. ಬಹಳ ಸಂತೋಷ. ವಾನರರ ಜಯ ಎಂದರೆ ಕೇವಲ ನನ್ನ ಜಯವಲ್ಲ, ಅದು ಧರ್ಮದ ಜಯ, ಅಧರ್ಮದ ಸೋಲು. ಈ ಧರ್ಮದ ಜಯಕ್ಕೆ ಇಡೀ ವಾನರ ಕುಲ ನನ್ನೊಂದಿಗೆ ಕೈ ಜೋಡಿಸಿದೆ. ಈ ವಿಜಯದ ಪಾಲು ಸರ್ವರಿಗೂ ಸಲ್ಲುತ್ತದೆ. ರಾಮ ನಿರುವಡೆ ಸತ್ಯ, ರಾಮ ನಿರುವಡೆ ನೀತಿ, ರಾಮ ನಿರುವಡೆ ಧರ್ಮ ಅಂದ ಮೇಲೆ ರಾಮನಿರುವ ಕಡೆ ವಿಜಯ ಶತಸಿದ್ಧ. ಪ್ರಭು ರಾಮಚಂದ್ರ, ನಾವು ಆರಂಭದ ಯಶಸ್ಸಿನಿಂದ ಉಬ್ಬಿ ಹೋಗಬಾರದು. ರಾಕ್ಷಸರ ಶಕ್ತಿಯನ್ನು ನಾವು ಕಡೆಗಣಿಸುವಂತಿಲ್ಲ. ಏಕೆಂದರೆ ಇದುವರೆಗಿನ ಯುದ್ಧದಲ್ಲಿ ಯಾವೊಬ್ಬ ಪ್ರಮುಖ ರಾಕ್ಷಸ ವೀರನೂ ಭಾಗವಹಿಸಿಲ್ಲ. ಅವರು ಈ ಸೋಲಿನಿಂದ ಸುಮ್ಮನೆ ಕೂಡುವುದಿಲ್ಲ. ಒಬ್ಬೊಬ್ಬರಾಗಿ ಅಥವಾ ಒಟ್ಟಾಗಿ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತಾರೆ. ಅವರಲ್ಲಿ ಕ್ರೂರ ಸ್ವಭಾವದ ಇನ್ನೂ ಹಲವಾರು ರಾಕ್ಷಸರಿದ್ದಾರೆ. ಅವರನ್ನೆಲ್ಲ ಜಯಿಸದೆ ನಾವು ರಾವಣನನ್ನು ಮುಟ್ಟಲೂ ಆಗುವುದಿಲ್ಲ. ನಿನ್ನ ಮಾತು ಸರಿ ವಿಭೀಷಣ. ನಾವು ಮಹಾಜಯವನ್ನು ಪಡೆಯಬೇಕಾದರೆ ಇನ್ನೂ ಹೆಚ್ಚಿನ ಎಚ್ಚರದಿಂದಿರಬೇಕೆಂದು ಅರ್ಥವಾಯಿತು. ಹೌದು, ಇಷ್ಟು ಜಯದಿಂದಲೇ ನಾವು ಮೈಮರೆಯಬಾರದು. ಇನ್ನು ಮುಂದೆ ಕಠಿಣವಾದ ದಾರಿ ಇರುತ್ತದೆ ಎಂಬ ಭಾವನೆ ನಮ್ಮೆಲ್ಲರಲ್ಲೂ ಸದಾ ಇರಬೇಕು. ಆದ್ದರಿಂದ ದೃಢ ಸಂಕಲ್ಪದಿಂದ ಮುನ್ನುಗ್ಗೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ತ್ರಿಜಟೆ, ಆ ರಾವಣ ಆತಂಕಗೊಂಡಿದ್ದಾನೆಯೇ? ಅವನು ಚಿಂತಾಕ್ರಾಂತನಾಗಿದ್ದಾನೆಯೇ? ಹೌದು ಸೀತೆ, ಅವನು ಕಳಿಸಿದ ವೀರರೆಲ್ಲ ವಾನರರ ಮುಂದೆ ವಿಫಲರಾಗಿದ್ದರಿಂದ ರಾಕ್ಷಸ ಸೈನ್ಯದಲ್ಲಿ ಬಹುಸಂಖ್ಯೆಯಲ್ಲಿ ಸಾವು ನೋವು ಸಂಭವಿಸಿದ್ದರಿಂದ ಅವನು ಗಂಭೀರವಾಗಿ ಚಿಂತೆ ಮಾಡುವಂತಾಗಿದೆ. ಆದ್ದರಿಂದ ಈಗ ಅವನು ಅತ್ಯಂತ ಸಾಮರ್ಥ್ಯವುಳ್ಳ ರಾಕ್ಷಸ ವೀರರನ್ನು ಯುದ್ಧಕ್ಕೆ ಕಳುಹಿಸಲು ಯೋಚಿಸುತ್ತಿರುವನಂತೆ. ಹೌದೇನು? ಅಂದರೆ ಆ ರಾವಣನೇ ಯುದ್ಧರಂಗಕ್ಕೆ ಬರುವ ಕ್ಷಣ ಹತ್ತಿರ ಬರುತ್ತಿದೆ ಎಂದು ಹೇಳು. ಹಾಗಾದರೆ ರಾಮ ರಾವಣರ ಯುದ್ಧ ಬೇಗ ಸಂಭವಿಸುತ್ತದೆ. ಆ ರಾವಣನ ಸಂಹಾರವು ನಡೆದು ಹೋಗುತ್ತದೆ. ನೀನು ಅಂದುಕೊಂಡಷ್ಟು ಶೀಘ್ರವಾಗಿ ಆ ಕಾರ್ಯವಾಗುವುದಿಲ್ಲ ಸೀತೆ. ಏಕೆಂದರೆ ರಾವಣನ ಬಳಿ ಅತ್ಯಂತ ಪರಾಕ್ರಮಶಾಲಿಗಳಾದ ಹಲವು ರಾಕ್ಷಸ ವೀರರಿದ್ದಾರೆ. ಅವರನ್ನು ಮೊದಲು ಯುದ್ಧಕ್ಕೆ ಕಳುಹಿಸದೆ ರಾವಣ ತಾನೇ ಹೋಗಲು ಮುಂದಾಗುವುದಿಲ್ಲ. ಈಗ ಅವನು ಅತಿ ಭಯಂಕರವಾದ ವೀರನೊಬ್ಬನನ್ನು ಯುದ್ಧಕ್ಕೆ ಕಳುಹಿಸಲು ನಿರ್ಧರಿಸಿದ್ದಾನೆ. ಆ ಭಯಂಕರ ವ್ಯಕ್ತಿ ಯಾರು ತ್ರಿಜಟೆ? ಪ್ರಣಾಮಗಳು ತಂದೆ. ಹೇಳು ಕುಮಾರ, ಕೀರ್ತಿಶಾಲಿಯ ತಂದೆ, ನಿಮ್ಮ ಮುಖದಲ್ಲಿ ಎಂದೂ ಇಲ್ಲದಷ್ಟು ತೀವ್ರವಾದ ಚಿಂತೆ ಕಾಣುತ್ತಿದೆ. ನಿಮ್ಮ ಚಿಂತೆಗೆ ಕಾರಣವೇನೆಂದು ಹೇಳಿ ತಂದೆ. ದೇವ ದಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ಯಾರೇ ಕಾರಣರಾಗಿರಲಿ, ಕ್ಷಣಾರ್ಧದಲ್ಲಿ ಅವರನ್ನು ಧ್ವಂಸ ಮಾಡುತ್ತೇನೆ. ಹೇಳಿ ತಂದೆ. ನನಗೆ ಆ ನಂಬಿಕೆ ಇದೆ ಕುಮಾರ. ನಿನಗೆ ನನ್ನ ಚಿಂತೆಯನ್ನು ಪರಿಹರಿಸುವ ಶಕ್ತಿ ಇದೆ ಎಂದು ನನಗೆ ಗೊತ್ತು. ನಿನ್ನ ಅಖಂಡ ಪರಾಕ್ರಮಕ್ಕೆ ಎಂತಹ ಶತ್ರುಗಳನ್ನಾದರೂ ಸದೆ ಬಡಿಯಬಲ್ಲ ಶಕ್ತಿ ಇದೆ ಎಂದು ನನಗೆ ತಿಳಿದಿದೆ ಕುಮಾರ.
ಸಾಕ್ಷಾತ್ ದೇವೇಂದ್ರನನ್ನೇ ಜಯಿಸಿದ ನಿನ್ನ ಪರಾಕ್ರಮಕ್ಕೆ ಎಣೆಯಿಲ್ಲ. ನಿನ್ನ ಶೌರ್ಯ ಸಾಹಸಗಳನ್ನು ಕಂಡು ಆನಂದ ಪಡುವಂತಹ ಸಮಯ ಈಗ ಬಂದಿದೆ. ಪರಮಾನಂದವಾಯಿತು ತಂದೆ. ನೀವು ನನಗೆ ಯುದ್ಧ ಮಾಡಲು ಅವಕಾಶ ನೀಡಲು ನಿರ್ಧರಿಸುವುದು ನನಗೆ ಸಂತೋಷವನ್ನುಂಟು ಮಾಡಿದೆ. ಆ ರಾಮ ಲಕ್ಷ್ಮಣ ವಾನರ ಸೈನ್ಯವು ಲಂಕೆಯ ಮೇಲೆ ದಾಳಿ ಇಟ್ಟಾಗಲೇ ಅವರ ಸಂಹಾರ ಮಾಡಬೇಕೆಂದಿದ್ದೆ. ಆದರೆ ನಿಮ್ಮ ಅನುಮತಿ ಇಲ್ಲದೆ ನಾನು ಯುದ್ಧಕ್ಕೆ ಹೋಗುವಂತಿರಲಿಲ್ಲ. ಕುಮಾರ, ನಾನು ನಿನಗೆ ಈಗ ಅನುಮತಿ ನೀಡುತ್ತಿದ್ದೇನೆ. ಆ ಚಪಲ ಸ್ವಭಾವದ ಕಪಿಗಳನ್ನು ಸಂಹಾರ ಮಾಡಿ ಅವರ ಕಾಟದಿಂದ ಈ ಲಂಕೆಯನ್ನು ಮುಕ್ತಗೊಳಿಸು. ಆಗಲಿ ತಂದೆ, ನೀವು ಇನ್ನೂ ನಿಶ್ಚಿಂತರಾಗಿರಿ. ಆ ರಾಮ ಲಕ್ಷ್ಮಣ ವಾನರ ಸೈನ್ಯವು ಇನ್ನು ನಿರ್ನಾಮವಾಯಿತೆಂದೇ ತಿಳಿಯಿರಿ. ನನ್ನನ್ನು ಹರಿಸಿ ತಂದೆ. ವಿಜಯೇ ಭವ, ವಿಜಯೀ ಭವ. ಪ್ರಹಸ್ತ ಪ್ರಭು, ಇಂದ್ರಜಿತು ಈಗ ಯುದ್ಧಕ್ಕೆ ಹೊರಟಿದ್ದಾನೆ. ಆ ದುಷ್ಟ ವಾನರರನ್ನು ಸದೆ ಬಡಿಯುತ್ತಾನೆ. ನೀನು ಅಲ್ಲಿಯೇ ಇದ್ದು ಸಂಪೂರ್ಣ ವಿವರಗಳನ್ನು ನನಗೆ ತಿಳಿಸು. ಅಪ್ಪಣೆ ಪ್ರಭು. ಬೇರೆ ಯಾರೂ ಅಲ್ಲ ಸೀತೆ, ಮಹಾವೀರನಾದ ಇಂದ್ರಜಿತ್ ಎಂದು ಪ್ರಖ್ಯಾತನಾದ ರಾವಣನ ಪುತ್ರ ಮೇಘನಾದ. ತ್ರಿಜಟೆ, ಇಂದ್ರಜಿತನನ್ನು ಎದುರಿಸಬಲ್ಲ ಅನೇಕ ವೀರರು ನನ್ನ ಸ್ವಾಮಿಯ ಸೈನ್ಯದಲ್ಲೂ ಇರುವರಲ್ಲ? ಹೌದು, ಇದ್ದಾರೆ. ಸುಗ್ರೀವ, ಹನುಮಂತ, ಅಂಗದ, ಜಾಂಬವಂತ ಎಲ್ಲರೂ ಮಹಾವೀರರೇ. ಅಲ್ಲದೆ ಲಕ್ಷ್ಮಣನ ಪರಾಕ್ರಮದ ಎದುರು ಮೇಘನಾದನೂ ನಿಲ್ಲಲಾರ ಎಂದು ಹೇಳಲಾಗುತ್ತದೆ. ಇನ್ನು ರಾಮನ ಸಾಮರ್ಥ್ಯದ ಬಗ್ಗೆ ನಿನಗೆ ಗೊತ್ತಿದೆ. ಆದರೆ ಇಂದ್ರಜಿತನಲ್ಲಿ ಒಂದು ಶಕ್ತಿ ಇದೆ, ಅದಕ್ಕಾಗಿ ಚಿಂತಿಸಬೇಕಾಗಿದೆ. ಯಾವ ಶಕ್ತಿ ತ್ರಿಜಟೆ? ಇಂದ್ರಜಿತು ಮಾಯಾವಿದ್ಯ ಪ್ರವೀಣ. ಅದೃಶ್ಯನಾಗಿದ್ದುಕೊಂಡೇ ಯುದ್ಧ ಮಾಡಬಲ್ಲ. ರಣರಂಗದಲ್ಲಿ ಹಲವು ಚಮತ್ಕಾರಗಳನ್ನು ಮಾಡಿ ಎದುರಾಳಿಗಳನ್ನು ಭ್ರಮಾಧೀನಗೊಳಿಸಿ ಅಲ್ಲೋಲ ಕಲ್ಲೋಲ ಮಾಡಬಲ್ಲ ಕುತಂತ್ರಿ ಅವನು. ತ್ರಿಜಟೆ, ಅವನ ಬಗ್ಗೆ ಯಾವ ಭಯವೂ ನನಗೆ ಇಲ್ಲ. ಏಕೆಂದರೆ ರಾಕ್ಷಸರ ಯಾವುದೇ ಮಾಯೆಯನ್ನು ನಿರ್ನಾಮಗೊಳಿಸುವ ಶಕ್ತಿ ನನ್ನ ಸ್ವಾಮಿಯಲ್ಲಿದೆ. ಆ ರಾವಣನ ಮಾಯೆ, ಅವನ ಪುತ್ರನ ಮಾಯೆ ಯಾವುದೂ ನನ್ನ ಸ್ವಾಮಿಯನ್ನು ಭ್ರಮೆಗೊಳಿಸಲು ಸಾಧ್ಯವೇ ಇಲ್ಲ. ಶ್ರೀರಾಮನ ತಾರಕ ಮಂತ್ರದ ಮುಂದೆ ಎಲ್ಲ ತಂತ್ರ ಕುತಂತ್ರಗಳು ವಿಫಲವಾಗುತ್ತದೆ.
ಆ ರಾವಣ ಪುತ್ರ ಮೇಘನಾದ ಗಾಯಗೊಂಡ ಹುಲಿಯಂತೆ ವಾನರರ ಮೇಲೆ ತನ್ನ ಪರಾಕ್ರಮ ತೋರಿಸುತ್ತಿದ್ದಾನೆ. ಪುಂಖಾನುಪುಂಖವಾಗಿ ಬಾಣಗಳ ಮಳೆಯನ್ನೇ ಸುರಿಸುತ್ತಿರುವನು. ಆ ದಾಳಿಯನ್ನು ತಡೆಯಲಾಗದೆ ನಮ್ಮ ವಾನರ ಸೇನೆ ಹಿಮ್ಮೆಟ್ಟಿ ರಣರಂಗದಿಂದ ಓಡುವಂತಾಗಿದೆ. ಅಂತವರನ್ನು ಬಿಡದೆ ರಾಕ್ಷಸರು ಬೆನ್ನಟ್ಟಿ ಕೊಲ್ಲುತ್ತಿದ್ದಾರೆ ಪ್ರಭು. ವಿಭೀಷಣ, ನಿನ್ನ ಸೋದರನ ಪುತ್ರ ಇಂದ್ರಜಿತು ಅಷ್ಟೊಂದು ಪರಾಕ್ರಮಶಾಲಿಯೇ? ಸುಗ್ರೀವ ಮಹಾರಾಜ, ಅವನು ಪರಾಕ್ರಮಿಯೇನೋ ನಿಜ, ಆದರೆ ಮಾಯಾವಿದ್ಯೆಯಲ್ಲಿ ಮಹಾಪ್ರವೀಣನೆಂಬುದು ಹೆಚ್ಚು ಸರಿಯಾದದ್ದು. ಮಂತ್ರತಂತ್ರ ಪ್ರಯೋಗದಲ್ಲಿ ಕುಶಲ, ವಶೀಕರಣ ವಿದ್ಯಾ ನಿಪುಣ. ಅವುಗಳ ಬಲದಿಂದ ಅವನು ಅಜೇಯನಾಗುವುದು ಸಹಜವಲ್ಲವೇ? ವಿಭೀಷಣ, ಏನೆಂದುಕೊಂಡೆ? ಅವನ ಮಾಯಾವಿದ್ಯೆ ನಮ್ಮ ಮೇಲೆ ಜಯ ಸಾಧಿಸುತ್ತದೆ ಎಂದು ಹೇಳುತ್ತಿರುವೆಯ? ನನ್ನ ಬಾಣಗಳಿಂದ ಅವನ ಮಾಯಾಜಾಲವನ್ನು ಭೇದಿಸಬಲ್ಲೆ. ಅವನು ಕಲಿತ ವಿದ್ಯೆಯನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಧೂಳಿಪಟ ಮಾಡುತ್ತೇನೆ. ಸಹೋದರ, ನನಗೆ ಅಪ್ಪಣೆಯನ್ನು ಕೊಡು. ನಾನು ಈಗಲೇ ಹೋಗಿ ಆ ರಾವಣ ಪುತ್ರನಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಸಮಾಧಾನ ಲಕ್ಷ್ಮಣ, ಸಮಾಧಾನ. ಅಂತಹ ಸಂದರ್ಭ ಬಂದರೆ ಆ ರಾವಣ ಪುತ್ರನನ್ನು ವಧಿಸಲೇಬೇಕಾಗುತ್ತದೆ. ರಾವಣನನ್ನೇ ಗೆಲ್ಲಬಲ್ಲ ಪರಾಕ್ರಮಶಾಲಿಯಾದ ನೀನು ಅವನನ್ನು ಗೆಲ್ಲುವುದರಲ್ಲಿ ಯಾವ ವಿಶೇಷವೂ ಇಲ್ಲ. ಆದರೆ ಈಗ ನಮ್ಮ ವಾನರನ್ನು ಭಯಪಡಿಸುತ್ತಿರುವ ಆ ಇಂದ್ರಜಿತುವಿನ ಬಲವನ್ನು ಒಬ್ಬ ವಾನರ ವೀರನೇ ತಡೆದರೆ ಉಚಿತವಾಗುತ್ತದೆ. ರಾಮಚಂದ್ರ, ಅಂಥ ಅವಕಾಶವನ್ನು ನನಗೆ ದಯಪಾಲಿಸು. ಆ ಇಂದ್ರಜಿತುವಿನ ದರ್ಪವನ್ನು ಅಡಗಿಸಿ ಈ ವಾನರ ವೀರರ ಬಲವೇನೆಂದು ಇಡೀ ಲೋಕಕ್ಕೆ ತೋರಿಸುತ್ತೇನೆ. ದಯಮಾಡಿ ಅಪ್ಪಣೆ ನೀಡಿ ಪ್ರಭು. ಸುಗ್ರೀವ, ನಿನ್ನ ಅಭಿಪ್ರಾಯವೇನು? ರಾಮಚಂದ್ರ, ಅಂಗದನ ಕೋರಿಕೆ ಸೂಕ್ತವಾಗಿದೆ. ನನ್ನ ಪ್ರಿಯ ಪುತ್ರನಾದ ಅಂಗದ ಕುಮಾರ ಆ ಇಂದ್ರಜಿತುವಿನ ಅಹಂಕಾರವನ್ನು ಅಡಗಿಸಿ ಕೀರ್ತಿಶಾಲಿಯಾಗಲಿ ಎಂದು ನಾನು ಬಯಸುತ್ತೇನೆ. ಹೌದು ರಾಮಚಂದ್ರ, ನಮ್ಮ ಯುವರಾಜ ಅಂಗದನ ಪರಾಕ್ರಮ ಶತ್ರುಗಳಿಗೆ ತಿಳಿಯಬೇಕು. ಆದ್ದರಿಂದ ಉಳಿದ ವಾನರ ವೀರರು ರಾಮ ಲಕ್ಷ್ಮಣರ ಪರಾಕ್ರಮವನ್ನ ಊಹೆ ಮಾಡಿ ಆ ರಾವಣ ಚಿಂತೆಯಿಂದ ತಳಮಳಗೊಳ್ಳದು. ಅಂಗದ, ಎಲ್ಲರ ಜೊತೆ ನಾನು ನಿನಗೆ ಹೃದಯಪೂರ್ವಕ ಸಮ್ಮತಿಯನ್ನು ನೀಡುತ್ತಿದ್ದೇನೆ. ಹೋಗು, ಹೋಗಿ ಆ ರಾವಣ ಪುತ್ರ ಇಂದ್ರಜಿತುವಿನೊಂದಿಗೆ ಹೋರಾಡಿ ಗೆದ್ದು ಬಾ. ಹೋಗು. ಅಪ್ಪಣೆ ರಾಮಚಂದ್ರ. ಚಿಕ್ಕಪ್ಪ, ನನ್ನನ್ನು ಆಶೀರ್ವದಿಸಿ. ಜೈ ಬೋ ಅಂಗದ ಕುಮಾರ. ನಿನ್ನ ತಂದೆಯ ಪರಾಕ್ರಮ ನಿನ್ನ ಮೈ ತುಂಬಲಿ. ನಿನ್ನಿಂದ ಆ ರಾವಣನ ಪುತ್ರ ಇಂದ್ರಜಿತು ಪರಾಭವಗೊಳ್ಳಲಿ. ಹನುಮಂತ, ಆಶೀರ್ವದಿಸಿ. ಅಂಗದ ಕುಮಾರ, ರಾಮಚಂದ್ರನ ಆಶೀರ್ವಾದ ಪಡೆದ ಮೇಲೆ ನೀನು ಗೆದ್ದು ಬರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಾನರ ವೀರರೇ, ನಾನು ನಿಮ್ಮ ಯುವರಾಜ ಅಂಗದ ಬಂದಿದ್ದೇನೆ. ನೀವು ಆತಂಕ ಪಡಬೇಕಾದ ಕಾರಣವಿಲ್ಲ. ಈ ಮೇಘನಾದ ಮಹಾಪರಾಕ್ರಮಶಾಲಿ ಎಂದು ಭ್ರಾಂತಿಗೊಳ್ಳಬೇಡಿ. ಇವನು ತನ್ನ ಮಾಯಾವಿದ್ಯೆಯ ಪ್ರದರ್ಶನದಿಂದ ನಿಮ್ಮನ್ನು ವಂಚಿಸುತ್ತಿದ್ದಾನೆ. ನಾನು ಇವನನ್ನು ಎದುರಿಸುತ್ತೇನೆ. ಇವನ ಅಸ್ತ್ರಶಸ್ತ್ರ ಮಾಯೆ ಎಲ್ಲವನ್ನೂ ನಾನು ನಿಗ್ರಹಿಸುತ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಾಲಕ ಅಂಗದ. ನಾನು ಬಾಲಕ ಅಂಗದನಲ್ಲ, ಕಿಷ್ಕಿಂಧೆಯ ಯುವರಾಜ ಅಂಗದ. ಸರಿ ಸರಿ, ನಾನು ಯಾರು ಗೊತ್ತೋ?
ಲಂಕಾಧಿಪತಿಯ ಪುತ್ರ ಇಂದ್ರನನ್ನೇ ಜಯಿಸಿದ ಇಂದ್ರಜಿತು. ಓಹೋ, ನೀನು ಇಂದ್ರನನ್ನು ಗೆದ್ದಿರಬಹುದು, ಆದರೆ ಈ ಅಂಗದನನ್ನು ಗೆಲ್ಲಲಾರೆ. ನಾನು ವಾಲಿಯ ಪುತ್ರ. ಆ ವಾಲಿ ಯಾರೆಂದು ಗೊತ್ತೇ? ಹಿಂದೆ ನಿನ್ನ ತಂದೆ ಲಂಕಾಧಿಪತಿ ರಾವಣನನ್ನು ಕೇವಲ ಕುರಿಮರಿಯಂತೆ ಕಂಕುಳಲ್ಲಿಟ್ಟುಕೊಂಡು ಇಡೀ ಭೂಮಂಡಲವನ್ನೇ ಪ್ರದಕ್ಷಿಣೆ ಮಾಡಿದ ಮಹಾಪರಾಕ್ರಮಿ. ಆ ವಾಲಿಯ ಪುತ್ರ ನಾನು. ವಾಲಿಯ ಪುತ್ರನಾಗಿ ವಾಲಿಯನ್ನೇ ಕೊಂದವರ ಪರವಾಗಿ ಯುದ್ಧ ಮಾಡುತ್ತಿರುವೆಯಲ್ಲ, ನಿನಗೆ ಏನು ಹೇಳಲಿ? ಅಂಗದ, ವಾಲಿ ನನ್ನ ತಂದೆಯ ಮಿತ್ರ. ಇತ್ತ ಬಾ, ನಮ್ಮ ಪರವಾಗಿ ಯುದ್ಧ ಮಾಡು. ಇದೇ ಪ್ರಶ್ನೆಯನ್ನು ಕೇಳಿದ ನಿನ್ನ ತಂದೆಗೆ ನಾನು ಅಂದೇ ಸೂಕ್ತ ಉತ್ತರ ನೀಡಿದ್ದೇನೆ. ಈಗ ಈ ವಿಷಯ ಇಲ್ಲಿ ಅಪ್ರಸ್ತುತ. ಒಣಜಂಬದ ವರ್ತನೆಯನ್ನ ಬಿಟ್ಟು ನನ್ನೊಡನೆ ಹೋರಾಡಲು ಸಿದ್ಧನಾಗು, ಇಲ್ಲವೇ ಶರಣಾಗು. ಶರಣಾಗತಿ? ನನ್ನನ್ನೇ ಶರಣಾಗು ಎಂದು ಹೇಳುತ್ತಿರುವ ನಿನ್ನ ಉದ್ಧಟತನಕ್ಕೆ ಮರಣವೇ ಗತಿ. ಸಿದ್ಧರಾಗು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.